ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ಅಭಿನಂದನೆ ಸಲ್ಲಿಸಬೇಕು. ರಾಜು ಚೋಪ್ರಿ ಅವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ತಮಗೆ ಬಸವಣ್ಣನವರ ಆಶೀರ್ವಾದವಾಗಲಿ. ವಿಶ್ವಗುರು ಬಸವಣ್ಣನವರನ್ನು ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷೆ ತಯಾರಿಸಿದ ತಮಗೆ ಅಭಿನಂದನೆಗಳು. ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು. ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು. ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು. ಬುದ್ಧ ಬಸವ ಅಂಬೇಡ್ಕರ್ ತತ್ವದರ್ಶಗಳು ನಂಬಿದ ತಮಗೆ, ಜೀವಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ, ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು. ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮಥಾದಿದೇವ, ರಕ್ಷಿಸು ಬಸವ, ರಕ್ಷಿಸು ಬಸವ, ರಕ್ಷಿಸು ಬಸವ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಸುಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಶರಣೋ ಶರಣಾರ್ಥಿ. ಕಲ್ಯಾಣ ನಾಡಿನ ಸಮಸ್ತ ಶರಣ ತಂದೆಗಳೇ, ಒಮ್ಮೆ ಕೈ ಎತ್ತಿ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಎಸ್, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸಾಕ್ಷಿ ಆಯಿತು ಇವತ್ತಿನ ವೇದಿಕೆ. ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದನ ಗೌರವ ಸಾಗ್ತಾ ಇದೆ. ಎಲ್ಲ ಮಠಾಧೀಶರು ಪೂಜ್ಯರು ಕೂಡ ಪ್ರೀತಿಯಿಂದ ಹಾರೈಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯಿತು. ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣಾರ್ಥಿಗಳು. ಈಗ ಅಭಿನಂದನ ನುಡಿಯನ್ನು ಸಾದರಪಡಿಸ್ತಾ ಇದ್ದಾರೆ ಹೆಮ್ಮೆಯ ನಾಡಿನ ಚಿಂತಕರು, ಶರಣ ಸಾಹಿತಿಗಳು, ಅನುಭಾವಿಗಳು, ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆಗಿರುವ ನಮ್ಮ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಂದ ಅಭಿನಂದನ ನುಡಿ. ಸ್ವಲ್ಪ ಈಗ ಓನ್ಲಿ ಗುರುಗಳು ಕೂಡಿ ಒಂದು ಫೋಟೋ ತಗೋತಾರೆ, ಓನ್ಲಿ ಮಠಾಧೀಶರು ಅಷ್ಟೇ. ದಯವಿಟ್ಟು ಸ್ವಲ್ಪ ಮಲವ್ರೆ ಸ್ವಲ್ಪ ಹಿಂದಾಗ್ರಿ. ಓನ್ಲಿ ಗುರುಗಳು ಮಾತ್ರ, ಗುರುಗಳು ತಕ್ಕೊಳ್ಳಿ. ಓನ್ಲಿ ಮಠಾಧೀಶರು ಬೀಳವ್ರೆ ಬರೀ ಕಡೆ. ಶ್ರೀಕಾಂತ್, ನೀವೆಲ್ಲ ಬರಪ್ಪ ಆ ಕಡೆ ಬರ್ರಿ. ಹಲೋ ಅಪ್ಪರೇ, ಓನ್ಲಿ ಗುರುಗಳು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಮಠಾಧೀಶರು ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಸ್ವಲ್ಪ ಅಗಲಾಗ್ರೆ, ಸ್ವಲ್ಪ ಅಗಲಾಗ್ರಪ್ಪ, ಅಗಲಾಗ್ರವ. ಭಕ್ತಿ ಸಡಗರ ಸಂಭ್ರಮದ ಮೂಲಕವಾಗಿ ಬಸವ ಕಲ್ಯಾಣದಲ್ಲಿ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ಈ ವೇದಿಕೆ. ಮಾನ್ಯ ಕನ್ನಡದ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಠಾಧೀಶರು, ಈಗಾಗಲೇ ಪೂಜ್ಯ ಹಾರಕೊಡದ ಶ್ರೀಮಠದ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಮಹಾ ಜಗದ್ಗುರುಗಳು ಮಾತೆ ಗಂಗಾದೇವಿ ಮಾತಾಜಿಯವರು ಹಾಗೂ ಹುಸೂರಿನ ಪರಮ ಪೂಜ್ಯರು, ರಾಜೇಶ್ವರದ ಪೂಜ್ಯರು, ತಡೋಳದ ಪೂಜ್ಯರು, ಹಲಬರ್ಗದ ಪೂಜ್ಯರು, ಎಲ್ಲ ಪರಮ ಪೂಜ್ಯರು. ಈಗ ದಯವಿಟ್ಟು ಸನ್ಮಾನ ಆಮೇಲೆ ಮಾಡ್ರಿ. ಈಗ ಅಭಿನಂದನ ನುಡಿ ಆಮೇಲೆ. ಈಗ ಎಲ್ಲ ಮಠಾಧೀಶರು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯಿಂದ ಗೌರವದ ಸತ್ಕಾರ ಮತ್ತು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು,
ಜೊತೆಗೆ MLC ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರು, ಭೀಮರಾವ್ ಪಾಟೀಲ್ MLC ಅವರು, ಜೊತೆಗೆ ಅಭಿಷೇಕ್ ಪಾಟೀಲ್ ಅವರು DC ಬ್ಯಾಂಕ್ ಉಪಾಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸತ್ಕಾರ ಮಾಡ್ತಾ ಇದ್ದಾರೆ. ಆಯ್ತು, ಆರ್ದವ್ರು ತಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ತಾವೆಲ್ಲ ಕೂತ್ಕೊಳ್ಳಿ ಅಲ್ಲಿ. ಆಮೇಲೆ ಮತ್ತೆ ಬೇಕಾದ್ರೆ ಸನ್ಮಾನ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ, ಬನ್ನಿ. ಈಗ ಎಲ್ಲರೂ ಕೂತ್ಕೊಳ್ರಿ. ಹೌದು, ಗೋರು ಚನ್ನಬಸಪ್ಪನವ್ರು ಮಾತಾಡ್ಲಿ. ಅವ್ರು ಮಾತಾಡಿದ ನಂತರ ಆಯ್ತು ಗುರುಗಳೇ. ಈಗ ಮಠಾಧೀಶರೆಲ್ಲರೂ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸನ್ಮಾನ, ಈ ಕಾರ್ಯಕ್ರಮ ಮುಂದುವರಿತದೆ. ದಯವಿಟ್ಟು ಸನ್ಮಾನ ಆಮೇಲೆ ಮಾಡಿ. ದಯವಿಟ್ಟು ಎಲ್ಲ ಪರಮ ಪೂಜ್ಯರಿಗೆ ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ, ಈಗ ಅಭಿನಂದನದ ನುಡಿಯನ್ನ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು, ಚಿಂತಕರು ಆಗಿರ್ತಕ್ಕಂಥ ಗೋರುಚ್ ಅವರಿಂದ ಈಗ ಅಭಿನಂದನ ನುಡಿಯನ್ನ ನೀವೆಲ್ಲ ಕೇಳೋಣ. ಈಗ ಎಲ್ಲ ಪರಮ ಪೂಜ್ಯರು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಬೇಕು. ದಯವಿಟ್ಟು ಎಲ್ಲ ಪೂಜ್ಯರು ಸಹಕಾರ ಮಾಡಬೇಕು. ಅಲ್ಲದೆ ಎಲ್ಲರೂ ಅಪ್ಪಳ ಎಲ್ಲರೂ ಕೂಡಿ ನರಸಟ್ಟಿ ಅವರೇ ಎಲ್ಲರಿಗೂ ಕೂಡ್ಸ